ನಮಸ್ಕಾರ ಸ್ನೇಹಿತರೆ, ನೀವು ಸರ್ಕಾರಿ ಕೆಲಸ ಕನಸು ಕಾಣ್ತಿದ್ರೆ, ನೀವು ದೇಶ ಸೇವೆ ಮಾಡಬೇಕು ಅಂತ ಆಸೆ ಇದ್ದರೆ ಇವತ್ತಿನ ಈ ವಿಡಿಯೋ ನಿಮಗೆ ಬಹಳ ಮುಖ್ಯ. ಯಾಕಂದ್ರೆ ಇಂಡಿಯನ್ ಏರ್ ಫೋರ್ಸ್ IAF ರಿಕ್ರೂಟ್ಮೆಂಟ್ 2026 ಅಧಿಕೃತವಾಗಿ ಆರಂಭ ಆಗಿದೆ. SSLC, PUC, ಡಿಪ್ಲೊಮಾ, ITI ಪದವಿ ಮಾಡಿದ ಎಲ್ಲರಿಗೂ IAF ನಲ್ಲಿ ಸೇರೋಕೆ ಈ ಬಾರಿ ದೊಡ್ಡ ಅವಕಾಶ ಬಂದಿದೆ. ಇಂಡಿಯನ್ ಏರ್ ಫೋರ್ಸ್ ಅಂದ್ರೆ ಏನು? ಭಾರತದ ಆಕಾಶವನ್ನು ರಕ್ಷಿಸುವ ದೇಶದ ಪ್ರಮುಖ ಸೇನೆ, ಭೂಸೇನೆ, ನೌಕಾಪಡೆ ಜೊತೆಗೆ IAF ಕೂಡ ನಮ್ಮ ದೇಶದ ರಕ್ಷಣೆಯಲ್ಲಿ ದೊಡ್ಡ ಪಾತ್ರ ವಹಿಸುತ್ತದೆ. IAF ನಲ್ಲಿ ಯಾರ್ಯಾರು ಕೆಲಸ ಮಾಡುತ್ತಾರೆ ಅಂದ್ರೆ ಫೈಟರ್ ಜೆಟ್ ಪೈಲಟ್ಗಳು, ಹೆಲಿಕಾಪ್ಟರ್ ಪೈಲಟ್ಗಳು, ಟೆಕ್ನಿಷಿಯನ್ಗಳು, ಗ್ರೌಂಡ್ ಸ್ಟಾಫ್ಗಳು ಮತ್ತು ಆಫೀಸರ್ಗಳು ಆಗಿರುತ್ತಾರೆ. IAF ನಲ್ಲಿ ಏನ್ ಕೆಲಸ ಮಾಡುತ್ತದೆ ಅಂದರೆ ದೇಶದ ಗಡಿಯನ್ನ ರಕ್ಷಿಸುತ್ತದೆ, ಶತ್ರು ದೇಶಗಳಿಂದ ಬರುವ ದಾಳಿ ತಡೆಯುತ್ತದೆ, ಯುದ್ಧ ಸಮಯದಲ್ಲಿ ಸೇನೆಗೆ ಸಹಾಯ ಮಾಡುವುದು. IAF ನಲ್ಲಿ ಸೇರಿದರೆ ನಿಮಗೆ ಏನ್ ಲಾಭ ಆಗುತ್ತದೆ? ಸರ್ಕಾರದ ಶಾಶ್ವತ ಅಥವಾ 4 ಇಯರ್ ಸೇವೆ, ಉತ್ತಮ ಸಂಬಳ, ಉಚಿತ ವಾಸ, ಊಟ, ವೈದ್ಯಕೀಯ ಸೌಲಭ್ಯ, ಗೌರವ, ನಿವೃತ್ತಿ ನಂತರ ಪೆನ್ಷನ್, ಸೇಫ್ಟಿ, ಲೈಫ್. IAF ಬಗ್ಗೆ ಅರ್ಹತೆ, ವಯಸ್ಸಿನ ಮಿತಿ, ಆಯ್ಕೆ ಪ್ರಕ್ರಿಯೆ ಎಲ್ಲವನ್ನೂ ತಿಳಿಸಿಕೊಡ್ತೀನಿ. ಆದ್ದರಿಂದ ಈ ವಿಡಿಯೋ ಕೊನೆವರೆಗೂ ನೋಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಉದ್ಯೋಗ ವಿಷಯ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅಗ್ನಿವೀರ್ ವಾಯು 2026 ರಿಕ್ರೂಟ್ಮೆಂಟ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ 12 Jan 2026. ಅಪ್ಲಿಕೇಶನ್ ಎಂಡ್ ಆಗೋದು February 1st 2026. ಫಸ್ಟ್ ಫೇಸ್ ಎಕ್ಸಾಮ್ ಯಾವಾಗಂದ್ರೆ 30 ಮತ್ತೆ 31 ಮಾರ್ಚ್ಗೆ ಇರುತ್ತೆ. ಹೂ ಕ್ಯಾನ್ ಅಪ್ಲೈ? ಯಾರ್ಯಾರು ಅಪ್ಲೈ ಮಾಡ್ಬೋದು, ಏನೇನು ಎಲಿಜಿಬಿಲಿಟಿ ಇದೆ ಅಂತ ನೋಡೋಣ. SSLC, PUC, ITI, ಡಿಪ್ಲೊಮಾ ಆ್ಯಂಡ್ ಡಿಗ್ರಿ ಹೋಲ್ಡರ್ಸ್, ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಏಜ್ ಲಿಮಿಟನ್ನು ನೋಡೋಣ. ಅಗ್ನಿವೀರ್ ವಾಯು ಅವರಿಗೆ 17.5 to 23 ಇಯರ್ಸ್, ಆಫೀಸರ್ಸ್ಗೆ 20 to 26 ಇಯರ್ಸ್ ಒಳಗೆ ಇರಬೇಕು. ಸೆಲೆಕ್ಷನ್ ಪ್ರೊಸೆಸ್ಸಲ್ಲಿ ಏನೇನಿರುತ್ತೆ ಅಂತ ನೋಡೋಣ. ಆನ್ಲೈನ್ ರಿಟರ್ನ್ ಎಕ್ಸಾಮ್ ಇರುತ್ತೆ. ಫಿಸಿಕಲ್ ಫಿಟ್ನೆಸ್ ಟೆಸ್ಟಲ್ಲಿ ಏನೇನಿರುತ್ತೆ ಅಂದರೆ 1.6 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ 6 to 7 ಮಿನಿಟ್ಸ್ ಒಳಗೆ. ಪುಷಪ್ಸ್ 10 to 20 ಪುಷಪ್ಸ್, ಸಿಟಪ್ಸ್ 10 to 20 ಸಿಟಪ್ಸ್ 1 ಮಿನಿಟ್ ಒಳಗೆ, 10 to 20 ಸ್ಕ್ವಾಟ್ಸ್. ಮೆಡಿಕಲ್ ಫಿಟ್ನೆಸ್ಸಲ್ಲಿ ಕಣ್ಣು, ಎತ್ತರ ಮತ್ತು ತೂಕ, ರಕ್ತದ ಒತ್ತಡ, BP, ಎದೆಗಾತ್ರ, ಯಾವುದೇ ದೊಡ್ಡ ಆರೋಗ್ಯ ಸಮಸ್ಯೆ ಇರಬಾರ್ದು. ಹೈಟ್ ಎಷ್ಟಿರಬೇಕಂದ್ರೆ ಮೆನ್ನಿಗೆ ಕನಿಷ್ಠ 152.5 ಸೆಂಟಿಮೀಟರ್, ಆಮೇಲೆ ಚೆಸ್ಟು 77 ಸೆಂಟಿಮೀಟರ್ ಇರಬೇಕು. ವುಮೆನ್ಗೆ ಕನಿಷ್ಠ 152 ಸೆಂಟಿಮೀಟರ್ ಇರಬೇಕು. ಲಾಸ್ಟಿಗೆ ಬಂದ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್. ಅಪ್ಲಿಕೇಶನ್ ಫೀ ಎಷ್ಟಿದೆ ಅಂತ ನೋಡೋಣ. ಆಲ್ ಕ್ಯಾಟಗರೀಸ್ 550, GST ಎಕ್ಸ್ಟ್ರಾ 649 ಆಗುತ್ತೆ. ಆನ್ಲೈನ್ ಪೇಮೆಂಟ್ ಓನ್ಲಿ. ಆನ್ಲೈನ್ ಪೇಮೆಂಟ್ ಅಂದರೆ ಡೆಬಿಟ್ ಕಾರ್ಡ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ನೆಟ್ ಬ್ಯಾಂಕಿಂಗ್ ಇಂದ ಮಾಡ್ಬೋದು, UPI ಇಂದನೂ ಮಾಡ್ಬೋದು. ಸ್ಯಾಲ್ರಿ ಮತ್ತು ಬೆನಿಫಿಟನ್ನು ನೋಡೋಣ. ಮಂತ್ಲಿ ಸ್ಯಾಲ್ರಿ 30,000 to 40,000 ಪ್ಲಸ್ ಇರುತ್ತೆ. ಫ್ರೀ ಅಕಾಮಡೇಷನ್ ಮತ್ತು ಫುಡ್ ಇರುತ್ತೆ. ಮೆಡಿಕಲ್ ಫೆಸಿಲಿಟೀಸ್ ಎಲ್ಲ ಇರುತ್ತೆ. ಯೂನಿಫಾರ್ಮ್ ಮತ್ತು ರಿಸ್ಪೆಕ್ಟೇಬಲ್ ಜಾಬ್. ಹೌ ಟು ಅಪ್ಲೈ? ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಸ್ಟೆಪ್ 1, ಗೋ ಟು ದಿ ಆಫಿಷಿಯಲ್ ವೆಬ್ಸೈಟ್ https://agnipathvayu.cdac.in. ಸ್ಟೆಪ್ 2 ಅಲ್ಲಿ ಕ್ಲಿಕ್ ಆನ್ ಅಪ್ಲೈ ಆನ್ಲೈನ್. 3, ಕ್ಲಿಕ್ ನ್ಯೂ ರಿಜಿಸ್ಟ್ರೇಷನ್. ಎಂಟರ್ ಮೊಬೈಲ್ ನಂಬರ್, ಇಮೇಲ್ ID, ಆಧಾರ್ ಡೀಟೇಲ್ಸ್. ಯು ವಿಲ್ ಗೆಟ್ ಲಾಗಿನ್ ID and password. Log in using your ID and password. Fill the application form. Name, father name, date of birth, educational details, address. ನೆಕ್ಸ್ಟ್ ಸ್ಟೆಪ್ ನೋಡೋಣ. ಅಪ್ಲೋಡ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್. ಪಾಸ್ಪೋರ್ಟ್ ಸೈಜ್ ಫೋಟೋ ಸೈಜಲ್ಲಿ 100 KB ಇಂದ 200 KB ಒಳಗಡೆ ಇರಬೇಕು. ಸಿಗ್ನೇಚರಲ್ಲಿ 80 KB ಇಂದ 150 KB ಒಳಗಡೆ ಇರಬೇಕು. 10th ಮತ್ತು 12th ಮಾರ್ಕ್ಸ್ ಕಾರ್ಡ್, ಆಧಾರ್ ಕಾರ್ಡ್ ಇವೆಲ್ಲ ಸ್ಕ್ಯಾನ್ ಕಾಪಿ ಇರಬೇಕು. ನೆಕ್ಸ್ಟ್ ಸ್ಟೆಪ್, ಪೇ ಅಪ್ಲಿಕೇಶನ್ ಫೀ.
ಅಪ್ಲಿಕೇಶನ್ ಫೀ ಬಂದ್ಬಿಟ್ಟು 550 ಪ್ಲಸ್ 18% GST ಎಲ್ಲ ಸೇರಿ 649 ಆಗುತ್ತೆ. ಇದು ಓನ್ಲಿ ಆನ್ಲೈನ್ ಮೋಡ್. ಡೆಬಿಟ್ ಕಾರ್ಡ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, UPI ಮತ್ತೆ ನೆಟ್ ಬ್ಯಾಂಕಿಂಗ್ ಇಂದ ಪೇ ಮಾಡಬೇಕು. ಲಾಸ್ಟ್ ಸ್ಟೆಪ್, ಕ್ಲಿಕ್ ಸಬ್ಮಿಟ್ ಬಟನ್, ಡೌನ್ಲೋಡ್ ಅಂಡ್ ಸೇವ್ ಅಪ್ಲಿಕೇಶನ್ ಫಾರ್ಮ್.